ನಮ್ಮ ಜೀವನಕ್ಕೆ ಮಂಗಳನ ಆಗಮನ. ಈ ಮಂಗಳ ಗ್ರಹದ ಅಧಿದೇವತೆಗಳು ಹನುಮಂತನು ಹಾಗೂ ಸುಬ್ರಹ್ಮಣ್ಯನು. ನಮ್ಮ ದೇಹದಲ್ಲಿ ಹರಿಯುವ ರಕ್ತ ಮತ್ತು ಶಕ್ತಿ ಈ ಗ್ರಹದಿಂದಲೇ ನಮಗೆ ಸಿಗುತ್ತದೆ. ಈ ಗ್ರಹಕ್ಕೆ ಇನ್ನೊಂದು ಹೆಸರು ಕುಜಗ್ರಹ. ಈ ಮಂಗಳ ಗ್ರಹದ ಆಗಮನದಿಂದ ತಾಯಿ ತಂದೆಯ ಮಡಿಲಲ್ಲಿ ಮಲಗಿರುವ ಮಕ್ಕಳಿಗೆ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ. ಆಗಲೇ ಮಕ್ಕಳು ಶುರು ಮಾಡುವುದು ಮಂಗನ ಆಟ. ಇನ್ನು 4ನೇ ಗ್ರಹ ಬುಧ ಗ್ರಹ. ನಮ್ಮೆಲ್ಲರ ಅನುಭವದ ಪ್ರಕಾರ ಹಿರಿಯರು ನಮಗೆಲ್ಲ ಒಂದು ಮಾತು ಹೇಳ್ತಾರೆ, ಏ ಮರಿ, ನೀನು ದೊಡ್ಡವನಾಗಿದೆಯಾ, ನೀನು ಮಾಡೋ ಒಂದೊಂದು ತಪ್ಪುಗಳು ಕೂಡ ಇನ್ನು ಮುಂದಕ್ಕೆ ದೇವ್ರ ಹತ್ರ ಲೆಕ್ಕ ಇರುತ್ತೆ ಅಂತ ಹೇಳ್ತಾರಲ್ಲ. ಆಗಲೇ ನಮ್ಮ ಜೀವನಕ್ಕೆ ಬುಧ ಗ್ರಹದ ಆಗಮನ. ಈ ಬುಧ ಗ್ರಹದ ಅಧಿದೇವತೆಗಳು ವೈಕುಂಠಾಧಿಪತಿ ವಿಷ್ಣು ಹಾಗೂ ಶಿವಪಾರ್ವತಿಯ ಪುತ್ರನಾದ ಗಣಪತಿ. ಈ ಗ್ರಹ ನಮ್ಮ ಮೆದುಳನ್ನು ವಿಕಸಿತಗೊಳಿಸಲು ಸಹಾಯ ಮಾಡುತ್ತದೆ. ಈ ಗ್ರಹ ನಮ್ಮ ಬುದ್ಧಿ, ಆಲೋಚನೆ, ವಿವೇಕ ಹಾಗೂ ವಿಚಾರಗಳನ್ನು ವೃದ್ಧಿಸುತ್ತದೆ. ಹಾಗೆಯೇ ನಮ್ಮ ಜೀವನ ಸಾಗುತ್ತಾ ನಾವು ದೊಡ್ಡವರಾಗುತ್ತಿರಬೇಕಾದರೆ ಮುಂಬರುವ ಗ್ರಹವೇ 5ನೇ ಗ್ರಹ ಗುರುಗ್ರಹ. ಗುರುಗ್ರಹದ ಅಧಿದೇವತೆ ಬೃಹಸ್ಪತಿ. ಶುಕ್ರ ಗ್ರಹ ದೈತ್ಯರಿಗೆ ಗುರುವಾದರೆ ಗುರುಗ್ರಹ ದೇವಾನ್ ದೇವತೆಗಳಿಗೆ ಗುರು. ಈ ಗುರುಗ್ರಹ ನಮ್ಮ ಜೀವನದಲ್ಲಿ ಯಾವ ರೀತಿ ಬರುತ್ತಾರೆ ಎಂದರೆ, ನಾವೆಲ್ಲರೂ ವಿದ್ಯಾಭ್ಯಾಸಕ್ಕೆಂದು ಹೋಗುವ ಶಾಲೆಗಳಲ್ಲಿ ನಮಗೆ ಸಿಗುವ ಗುರುಗಳು ನಮ್ಮ ಪೂಜ್ಯ ಶಿಕ್ಷಕರು. ನಮ್ಮ ಜೀವನ ಹಾಗೆಯೇ ಶಾಲೆಗಳಲ್ಲಿ ಸಾಗುತ್ತಾ ಇರಬೇಕಾದರೆ ಮುಂಬರುವ ಗ್ರಹವೇ ಶುಕ್ರ ಗ್ರಹ. ರಾಕ್ಷಸರ ಗುರುಗಳಾದಂತಹ ದೈತ್ಯಗುರು ಶುಕ್ರಾಚಾರ್ಯರು.